5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಸಿದ್ದರಾಮಯ್ಯ ದೆಹಲಿಯಲ್ಲೇ ಸಂದೇಶ ರವಾನಿಸಿದ್ದಾರೆ, ದಾಳ ಉರುಳಿಸಿದ್ದಾರೆ. ಸದ್ಯ ಕುತೂಹಲ ಇರೋದು ಡಿಕೆ ಶಿವಕುಮಾರ್ ಅವರ ನಡೆಯ ಬಗ್ಗೆ. ಏನು ಮಾಡ್ತಾರೆ ಡಿಕೆ ಶಿವಕುಮಾರ್, ಮುಂದಿನ ನಡೆ ಏನು ಅನ್ನೋದು ಸದ್ಯ ಚರ್ಚೆಯ ವಿಚಾರ. ರಾಹುಲ್ ಗಾಂಧಿ ಜೊತೆಗಿನ ಪ್ರತ್ಯೇಕ ಚರ್ಚೆಗೂ ಮುನ್ನ ಸಿದ್ದರಾಮಯ್ಯ ಸ್ಪಷ್ಟವಾಗಿ ಹೇಳಿದ್ದಾರೆ 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ. ಇದರ ಜೊತೆಗೆ ಇನ್ನೂ ಅನೇಕ ವಿಚಾರಗಳು ಡಿಕೆ ಶಿವಕುಮಾರ್ ಅವರನ್ನ ಪರೋಕ್ಷವಾಗಿ ಟಾರ್ಗೆಟ್ ಮಾಡಿ ಹೇಳಿದಂಗಿದೆ. ಅಂದ್ರೆ ಒಬ್ಬ ದುರ್ಬಲ ನಾಯಕ ಡಿಕೆ ಶಿವಕುಮಾರ್ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಅವ್ರ ಜೊತೆಗೆ MLAಗಳು ಕೆಲವು ಜನ ಇದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಅವರಿಂದಾಗಿ ಅಧಿಕಾರಕ್ಕೆ ಬಂತ ಅಂತ ಪ್ರಶ್ನೆ ಕೇಳಿದಾಗ ಯಾರೇ ಅಧ್ಯಕ್ಷರಾಗಿದ್ರು ಆ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿದ್ದಾರೆ. ಇದೆಲ್ಲದಕ್ಕೂ ಕೂಡ ಡಿಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ಏನಾಗಿರುತ್ತೆ ಅನ್ನೋದು ಸದ್ಯಕ್ಕಿರುವಂತ ಕುತೂಹಲ. ಹರೀಶ್ 5 ವರ್ಷ ನಾನೇ ಮುಖ್ಯಮಂತ್ರಿ ಅನ್ನೋದಷ್ಟೇ ಅಲ್ಲ, ಇದರ ಜೊತೆಗೆ ಇನ್ನೆರಡು ವಿಚಾರವೂ ಕೂಡ ಪ್ರಸ್ತಾಪ ಆಗಿದೆ ಇವತ್ತು ಸಿದ್ದರಾಮಯ್ಯ ಅವರ ಮಾತಿನಲ್ಲಿ. ಒಂದು, ಅವ್ರ ಜೊತೆಗೆ ದೊಡ್ಡ ಸಂಖ್ಯೆಯ ಶಾಸಕರಿಲ್ಲ ಅಂತ ಹೇಳೋ ಮುಖಾಂತರ ದುರ್ಬಲ ನಾಯಕ ಅನ್ನುವಂಥ ಪರೋಕ್ಷ ಸಂದೇಶ. ಜೊತೆಗೆ ಯಾರೇ ಅಧ್ಯಕ್ಷರಾಗಿದ್ರೂ ಕೂಡ ಡಿಕೆ ಶಿವಕುಮಾರ್ ಮಾಡೋ ಕೆಲಸವನ್ನ ಮಾಡ್ತಿದ್ರು ಅನ್ನುವಂಥ ಸ್ಟೇಟ್ಮೆಂಟು ಕೂಡ ಇದೆ. ಡಿಕೆ ಶಿವಕುಮಾರ್ ಸುಮ್ಮನೆ ಕೂರ್ತಾರ? ಇದೆಲ್ಲವನ್ನ ಕೂಡ ಕೇಳಿಸ್ಕೊಂಡು ರಕ್ಷತ್, ಬಹಳ ಮುಖ್ಯವಾಗಿರುವಂತದ್ದು ಸಿಎಂ ಗಾದಿ ಮೇಲೆ ಕನ್ಸರ್ನ್ ಇಟ್ಕೊಂಡಿರುವಂತಹ ಡಿಕೆ ಶಿವಕುಮಾರ್ ಅವರು ತಮ್ಮದೇ ಆದಂತಹ ಪಟ್ಟುಗಳನ್ನ ಪ್ರಯೋಗಿಸ್ತಾ ಇದ್ರು. ಆದ್ರೆ ಎಲ್ಲೊಂದ್ ಕಡೆ ಬದಲಾದ ಸನ್ನಿವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿ ಅಂಗಳದಲ್ಲಿ, ಅದು ಕೂಡ ಹೈಕಮಾಂಡ್ ಭೇಟಿ ಸಂದರ್ಭದಲ್ಲೇ ಕೂಡ 5 ವರ್ಷಗಳ ಕಾಲ ನಾನೇ ರಾಜ್ಯದ ಮುಖ್ಯಮಂತ್ರಿ ಅನ್ನುವಂತ ಹೇಳಿಕೆ ಕೊಟ್ಟಿರುವಂತದ್ದು ಸಹಜವಾಗಿ ಡಿಕೆ ಶಿವಕುಮಾರ್ ಅವರ ಮುಂದಿನ ನಡೆ ಏನು ಅನ್ನುವಂತ ಜಿಜ್ಞಾಸೆ ಈಗ ಮೂಡಿದೆ. ಸಾಕಷ್ಟು ಅರಸಾಹಸವನ್ನು ನಡೆಸಿದ್ದಂತ, ಅಂದ್ರೆ ಒಂದ್ ರೀತಿಯಲ್ಲಿ ನಾನು ಟರ್ಮ್ ಅಂದ್ರೆ ಅಧಿಕಾರ ಹಂಚಿಕೆ ಸೂತ್ರದಂತೆ ನನಗೆ ಅವಕಾಶ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕನಿಗೆ ನಿರಂತರವಾಗಿ ಒತ್ತಡವನ್ನು ಕೂಡ ಆಗ್ತಾ ಇದ್ರು ಡಿಕೆ ಶಿವಕುಮಾರ್ ಅವರು. ಸೊ ಒಂದು ಹಂತದಲ್ಲಿ ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗಬೇಕು, ಪ್ರಿಯಾಂಕ್ ಗಾಂಧಿ ಅವರ ಮೂಲಕ ಅವ್ರನ್ನ ಮನವೊಲಿಸಬೇಕು ಅನ್ನುವಂಥದ್ದು, ಮತ್ತೆ ರಾಹುಲ್ ಗಾಂಧಿ ಅವರಿಗೆ ಈ ಗಮನಕ್ಕೆ ತಂದು ಅದನ್ನ ಸಿಎಂ ಗಾದಿಯನ್ನು ಪಡಿಲೇಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಇದ್ದಂತ ಡಿಕೆ ಶಿವಕುಮಾರ್ ಅವರಿಗೆ ಇವತ್ತಿನ ಸಿದ್ದರಾಮಯ್ಯ ಅವರ ಇವತ್ತಿನ ಮತ್ತೆ ಪುನರುಚ್ಚಾರ ಮಾಡಿರುವಂತಹ ಹೇಳಿಕೆ, ಅದು ಕೂಡ ಕರ್ನಾಟಕದಲ್ಲಿ ಇತ್ತೀಚೆಗೆ ಹೇಳಿಕೆ ಕೊಟ್ಟಿದ್ರು, ಅದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿದ್ದಕ್ಕಿಂತಲೂ ಕೂಡ ದೆಹಲಿ ಅಂಗಳದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸ್ಪಷ್ಟ ಸಂದೇಶ ಕೊಟ್ಟಿರುವಂತದ್ದು ಕೂಡ ಒಂದು ರೀತಿಯಲ್ಲಿ ಡಿಕೆ ಶಿವಕುಮಾರ್ ಅವರ ಮುಂದಿನ ನಡೆ ಏನು ಅನ್ನುವಂಥದ್ದು ಕುತೂಹಲಕ್ಕೆ ಮಾಡಿಕೊಟ್ಟಿದೆ. ಒಂದು ಸದ್ಯಕ್ಕಂತೂ ಡಿಕೆ ಶಿವಕುಮಾರ್ ಅವರು ಸೊ ಯಾವುದೇ ರೀತಿಯಲ್ಲಿ ಕೂಡ ಒಂದು ತಟಸ್ಥರಾಗಿ ಉಳಿಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದಾಗುತ್ತೆ. ಅದೇ ಇಲ್ಲದಂತ ಸಂದರ್ಭದಲ್ಲಿ ಸೊ ನವೆಂಬರ್ ಡಿಸೆಂಬರ್ ವರೆಗೂ ಕೂಡ ಅದರ ಅಧಿಕಾರ ಹಂಚಿಕೆಗೆ ಸಂಬಂಧಪಟ್ಟ ಏನು ಡಿಕೆ ಶಿವಕುಮಾರ್ ಕನ್ಸರ್ನ್ ಕಾಣ್ತಿದ್ದಾರೆ ಅಲ್ಲಿವರೆಗೂ ಕೂಡ ಕಾದ್ ನೋಡಬೇಕಾದಂತ ಒಂದು ತಂತ್ರವನ್ನು ಅನುಸರಿಸಬೇಕಾಗುತ್ತೆ. ಅದು ಇಲ್ಲಂತ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರ ಮೂಲಕ ಅಂದ್ರೆ ತಟಸ್ಥರಾಗಿದ್ದುಕೊಂಡೇ ಹೈಕಮಾಂಡ್ ನಾಯಕರಿಗೆ ನಿರಂತರವಾಗಿ ಒತ್ತಡ ಹಾಕುವಂತ ಒಂದು ಪ್ರಯತ್ನ ಕೂಡ ಆಗುವಂತಹ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು. ಸೊ ಅದೆಲ್ಲದಕ್ಕಿಂತಲೂ ಬಹಳ ಮುಖ್ಯವಾಗಿರುವಂತದ್ದು ಸೊ ಈ ತಿಕ್ಕಾಟ, ಈ ಸಂಘರ್ಷಗಳನ್ನ ಪಕ್ಕಕ್ಕಿಟ್ಟು ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ಜೊತೆ ಬಾಂಧವ್ಯವನ್ನ ಮತ್ತಷ್ಟು ಗಟ್ಟಿಗೊಳಿಸಿಕೊಳ್ಳಬೇಕಾದಂತ ಅನಿವಾರ್ಯತೆ ಕೂಡ ಎದುರಾಗಬಹುದು. ಯಾಕಂದ್ರೆ ಸಿದ್ದರಾಮಯ್ಯ ಅವರನ್ನ ಪಕ್ಕಕ್ಕಿಟ್ಟು ಅಥವಾ ಸಿದ್ದರಾಮಯ್ಯ ಅವರ ಅಭಿಪ್ರಾಯವನ್ನು ಪಡೆದೆ ಹೈಕಮಾಂಡ್ ನಾಯಕರು ಯಾವುದೇ ತೀರ್ಮಾನವನ್ನು ಪಡೆಯೋದಿಲ್ಲ, ತೆಗೆದುಕೊಳ್ಳೋದಿಲ್ಲ ಅನ್ನುವಂಥದ್ದು ಕೂಡ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅದೇ ಕಾರಣಕ್ಕಾಗಿ ಡಿಕೆ ಶಿವಕುಮಾರ್ ಅವರು ಅನಿವಾರ್ಯ ಕೂಡ ಸಿದ್ದರಾಮಯ್ಯ ಅವರ ಜೊತೆಗೆ ಬಾಂಧವ್ಯವನ್ನು ಗಟ್ಟಿಗೊಳಿಸಿಕೊಳ್ಳಬೇಕಾಗುತ್ತೆ. ಆ ಮೂಲಕ ಅವರ ಮನಸ್ಸನ್ನ ಗೆದ್ದು ಅವರು ಸಿಎಂ ಗಾದಿಯನ್ನು ಕನಸು ಮಾಡಿಕೊಳ್ಳಬೇಕಾಗುತ್ತೆ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಿರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಹರೀಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.